ಹೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಕ್ಷಯ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ವಿಡಿಯೋ ಸ್ಪೆಷಲ್ ಏನಂದರೆ ತಮ್ಮನೆಲ್ಲ ನೋಡಿರ್ತೀರ. ಬಟ್ 2026 ಯೂಟ್ಯೂಬ್ ಹೇಗೆ ಮಾಡೋದು, ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನು ಪ್ರೆಸ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋಣ. ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋಕ್ಕೆ ನಿಮ್ಗೆ ಬೇಕಾಗಿರೋದು ಒಂದು ಮೊಬೈಲು, ಒಂದು ಸಿಮ್ ಕಾರ್ಡು, ಮತ್ತು ಒಂದು ಗೂಗಲ್ ಅಕೌಂಟು, ಮತ್ತು 5G ಇಂಟರ್ನೆಟ್. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟು ನಿಮ್ಮ ಯೂಟ್ಯೂಬ್ ಓಪನ್ ಮಾಡಿ. ಯೂಟ್ಯೂಬ್ ಓಪನ್ ಮಾಡಿದ್ಮೇಲೆ ಅಲ್ಲಿ ಲಾಸ್ಟ್ ರೈಟ್ ಸೈಡು ಕಾರ್ನರಲ್ಲಿ ಯು ಅಂತ ಇರುತ್ತಲ್ವಾ, ಯು ಅಂತ ಟೈಪ್ ಮಾಡೋದಲ್ಲ, ಅದನ್ನ ಕ್ಲಿಕ್ ಮಾಡಿ. ಮೇಲ್ಗಡೆ ಸ್ವಿಚ್ ಅಕೌಂಟ್ ಅಂತ ಬರುತ್ತೆ ಆಪ್ಷನು. ಮತ್ತು ರೈಟ್ ಸೈಡು ಕಾರ್ನರಲ್ಲಿ ಮೇಲ್ಗಡೆ ಪ್ಲಸ್ ಅಂತ ಇರುತ್ತಲ್ವಾ, ಪ್ಲಸ್ನ ಕ್ಲಿಕ್ ಮಾಡಿ. ಪ್ಲಸ್ನ ಕ್ಲಿಕ್ ಮಾಡಿದ ಮೇಲೆ ಏನಾದರೂ ನಿಮ್ಮ ಗೂಗಲ್ ಅಕೌಂಟು ಲಾಕ್ ಮಾಡಿದರೆ ಈ ಥರ ಇದು ಕೇಳುತ್ತೆ. ಕ್ರಿಯೇಟ್ ಅಕೌಂಟ್ ಅಂತ ಇದಲ್ವಾ, ಕ್ರಿಯೇಟ್ ಅಕೌಂಟ್ಗೆ ಹೋಗಿ ಅದರಲ್ಲಿ 2 ಆಪ್ಷನ್ ಕಾಣಿಸುತ್ತೆ. ಫಾರ್ ಮೈ ಪರ್ಸ್ನಲ್ ಯೂಸ್, ಫಾರ್ ಮೈ ಬಿಸ್ನೆಸ್ ಅಂತ. ಪರ್ಸ್ನಲ್ ಯೂಸ್ನ ಸೆಲೆಕ್ಟ್ ಮಾಡಿ. ಪರ್ಸ್ನಲ್ ಯೂಸ್ನ ಸೆಲೆಕ್ಟ್ ಮಾಡಿದ್ಮೇಲೆ ನೇಮ್ ಕೊಡಿ. ಅಕ್ಕಿ ನನ್ನ ನೇಮ್ ನಾನು ಕೊಡ್ತೀನಿ. ಡೇಟ್ ಆಫ್ ಬರ್ತು 1997. ನನ್ನ ಪಾಸ್ವರ್ಡ್ ಕೊಟ್ಟಾಯಿತು. ನೋಡ್ಬೋದು, ನೀವು ಕ್ರಿಯೇಟ್ ಮಾಡಿರೋದು ಮೇಲು ಸೇಮ್ ಹೆಸರು ಆಯಿತಾ, ಅಕ್ಷಯ್ ಅಕ್ಕಿ. ಕನ್ಫರ್ಮ್ ಮಾಡ್ಕೊಳ್ಳಿ, ನಿಮ್ಮ ಕನ್ಫರ್ಮ್ ಮಾಡ್ಕೊಳ್ಳಿ. ನೀವು ಏನು ಥರ ಕ್ರಿಯೇಟ್ ಮಾಡಿರ್ತೀವಿ ಅದನ್ನ ಕನ್ಫರ್ಮ್ ಮಾಡ್ಕೊಂಡು ನೆಕ್ಸ್ಟ್ ಅಂತ ತಗೊಳ್ಳಿ. ಕೆಳಗಡೆ ಬಂದು ಸ್ವಲ್ಪ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರುತ್ತೆ, ಐ ಅಗ್ರಿ ಅಂತ ಕೊಡಿ. ವೆಯ್ಟ್ ಮಾಡಿ, ಪೇಷನ್ಸ್ ಇರಬೇಕು, ಮೇನ್ ಪೇಷನ್ಸ್. रुको जरा, सबर करो. ಪೇಷನ್ಸ್, ಮೇನ್ ಪೇಷನ್ಸ್. ಬಟ್ ಬೇಗ ಆದರೆ ಚೆನ್ನಾಗಿರುತ್ತಲ್ವ. ಆಯಿತು ನೋಡಿ, ಚಾನಲ್ ಅನ್ನೋದು ಕ್ರಿಯೇಟ್ ಆಯಿತು. ನೋಡ್ಬೋದು ನೀವು, ಅಕ್ಷಯ್ ಅಕ್ಕಿ ನೋ ಚಾನಲ್ ಅಂತ ಬಂದಿದೆ. ಅದು ಓಪನ್ ಮಾಡಿ. ಓಪನ್ ಮಾಡಿದ್ಮೇಲೆ ತಿರ್ಗಾ ರೈಟ್ ಸೈಡ್ ಕಾರ್ನರ್ ಯು ಅಂತಿದೆ ಅಲ್ವಾ, ಅಲ್ಲಿ ಹೋಗಿ ಮೇಲೆ ನೋಡ್ಬೋದು ಅಕ್ಷಯ್ ಅಕ್ಕಿ ಚಾನಲ್ ಕ್ರಿಯೇಟ್ ಆಗಿದೆ. ಕ್ರಿಯೇಟ್ ಚಾನಲ್ ಅಂತ ಇದೆ ಅಲ್ವಾ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನೇಮು ಮತ್ತು ಹ್ಯಾಂಡಲ್ ಸೇಮ್ ಇರ್ಬಾರ್ದು. ಸೊ ಅದಕ್ಕೆ ನಮ್ಮ ಯೂಟ್ಯೂಬು ಹೆಸರು ಬಂದು ಆ್ಯಟಿಟ್ಯೂಡ್ ಅಂತ ಇಡೋಣ ಸದ್ಯಕ್ಕೆ. ಆಮೇಲೆ ಚೇಂಜ್ ಮಾಡ್ಕೊಳ್ಳೋಣ, ಆ್ಯಟಿಟ್ಯೂಡ್ ಅಂತ ಇಡೋಣ. ಆಮೇಲೆ ಕ್ರಿಯೇಟ್ ಚಾನಲ್. ಓಕೆ, ಆ್ಯಟಿಟ್ಯೂಡ್. ದಿಸ್ ನೇಮ್ ಕಾನ್ ಬಿ ಯೂಸ್ಡ್ ಫಾರ್ ಯೂಟ್ಯೂಬ್ ಅಂತ. ಸೊ ಕಮ್ ಲೆಟ್ಸ್ ಎಂಜಾಯ್ ಲೈಫ್. ಚೆನ್ನಾಗಿದೆಲ್ಲ ಹೆಸರು. ಸೇವ್ ಕೊಡಿ. ಕ್ರಿಯೇಟ್ ಚಾನಲ್ ಈಗ ಕ್ರಿಯೇಟ್ ಆಗಿದೆ. ಅಂದರೆ ಇಷ್ಟೇ ಅಂತ ಅನ್ಕೊಬೇಡಿ, ಇನ್ನೂ ಇದೆ. ಇದು 40% ಅಷ್ಟೇ ಆಗಿರೋದು. ಚೆನ್ನಾಗಿ ಕ್ರಿಯೇಟ್ ಆಗಿದೆ. ಈಗ ಬ್ಯಾಕ್ ಹೋಗ್ಬಿಟ್ಟು ನಿಮ್ಮ ಗೂಗಲ್ ಕ್ರೋಮ್ ಇದೆ ಅಲ್ವಾ, ಕ್ರೋಮ್ ಓಪನ್ ಮಾಡಿ. ಗೂಗಲ್ ಕ್ರೋಮ್ ಓಪನ್ ಮಾಡಿ. ಇಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಫಸ್ಟ್ ಆಪ್ಷನ್ ಬರುತ್ತಲ್ವ, ಅದನ್ನ ಕ್ಲಿಕ್ ಮಾಡಿ.
ಕಂಟಿನ್ಯೂ ಗೆದ್ದಿ ಆ್ಯಪ್ ಕಂಟಿನ್ಯೂ ಟು ಸ್ಟುಡಿಯೋ ಅಂತ ಇರುತ್ತೆ. ಗೆದ್ದಿ ಆ್ಯಪ್ ಬೇಡ, ಕಂಟಿನ್ಯೂ ಟು ಸ್ಟುಡಿಯೋ ಅಂತ ಕೊಡಿ. ಓಕೆನಾ. ಮತ್ತು ಇಲ್ಲಿ ಓಪನ್ ಮಾಡಿದ ತಕ್ಷಣ ಅಲ್ಲೇ ಚಾನಲ್ ಏನಾದರೂ ಇದ್ದರೆ ಅಲ್ಲೇ ಚಾನಲ್ ಬರುತ್ತೆ. ಅಲ್ಲೇ ರೈಟ್ ಸೈಡು ಕಾರ್ನರಲ್ಲಿ ಮೇಲ್ಗಡೆ ಸ್ವಿಚ್ ಅಕೌಂಟ್ ಅಂತ ಆಪ್ಷನ್ ಬರುತ್ತೆ. ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಚಾನಲ್ ನೇಮ್ ಕಮ್ ಲೆಟ್ಸ್ ಎಂಜಾಯ್ ಲೈಫ್ ಅದು ಓಪನ್ ಮಾಡಿ. ಓಪನ್ ಮಾಡಿದ ತಕ್ಷಣ ಕಂಟಿನ್ಯೂ ಟು ಸ್ಟುಡಿಯೋ ಬರುತ್ತೆ. ಆಟೋಮೆಟಿಕ್ ಕಂಟಿನ್ಯೂ ಟು ಸ್ಟುಡಿಯೋ ಅಂತ ಓಪನ್ ಮಾಡಿ. ಮತ್ತು ವೆಲ್ಕಮ್ ಟು ಯೂಟ್ಯೂಬ್ ಸ್ಟುಡಿಯೋ. ಯೂಟ್ಯೂಬ್ ಆಸ್ ಪರ್ಸನಲೈಸ್ ಇನ್ಸೈಟ್ಸ್ ದ ಲೇಟೆಸ್ಟ್ ನ್ಯೂಸ್ ಆ್ಯಂಡ್ ಇನ್ಸೈಡರ್ ಟಿಪ್ಸ್ ಆ್ಯಂಡ್ ಅನಾಲಿಸಿಸ್. ಅಲ್ಲಿ ಕಂಟಿನ್ಯೂ ಕೊಡಿ. ಕಂಟಿನ್ಯೂ ಕೊಟ್ಟಾದಮೇಲೆ ನೀವು ಈ ಪೇಜ್ ನೋಡ್ಬೋದು. ಈ ಪೇಜಲ್ಲಿ ಲೆಫ್ಟ್ ಸೈಡು ಕಾರ್ನರಲ್ಲಿ ಸೆಟ್ಟಿಂಗ್ ಆಪ್ಷನ್ ಇದೆ. ಸೆಟ್ಟಿಂಗ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಫಸ್ಟ್ ಆಪ್ಷನ್ ಬಂದು ಜನರಲ್ ಬರುತ್ತೆ, ಕರೆನ್ಸಿ ಇದೆ, ಅದು ಹಂಗೆ ಇರಲಿ. ಸೆಕೆಂಡ್ ಆಪ್ಷನ್ ಚಾನಲ್ ಅಂತ ಬರುತ್ತಲ್ವ, ಅಲ್ಲಿ ಬೇಸಿಕ್ ಇನ್ಫಾರ್ಮೇಷನ್, ಕಂಟ್ರಿ ಆಫ್ ರೆಸಿಡೆನ್ಸಿ, ನಿಮ್ಮ ಕಂಟ್ರಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಂಡಿಯಾ, ಎಲ್ಲ ಇಂಡಿಯಾನೇ. ನಾನೇನು ಅಷ್ಟೊಂದು ದೊಡ್ಡ ಯೂಟ್ಯೂಬರ್ ಅಲ್ಲ. ಪ್ರೀತಿಗಾಗಿ ಚಪ್ಪಾಳೆಗಾಗಿ ಅಭಿಮಾನಕ್ಕಾಗಿ ಕನಸು ಕಂಡೆ ನಾನು, ಕನಸುಗಾರ ನಾನು. ಎಲ್ಲ ಇಂಡಿಯಾದಲ್ಲೇ ನೋಡ್ತಿದ್ದಾರೆ. ಬಟ್ ಔಟ್ಸೈಡ್ ಇರೋರು ಔಟ್ಸೈಡ್ ಕಂಟ್ರಿಗೆ ಸೆಲೆಕ್ಟ್ ಮಾಡಿ. ಮತ್ತು ಕೀವರ್ಡ್ಸ್, ನಿಮ್ಮ ಚಾನಲ್ ಹೆಸರು ಲೆಟ್ಸ್ ಎಂಜಾಯ್ ಲೈಫ್ ಕ್ಯಾಪಿಟಲ್ ಲೆಟ್ರಲ್ಲಿ ಹಾಕಿ. ಮತ್ತು ಸ್ಮಾಲ್ ಲೆಟರಲ್ಲಿ ಹಾಕಿ. ಮತ್ತು ವರ್ಡಿಂಗ್ಸ್ನ ಬೇರೆ ಥರ ಇಲ್ಲದ ಯೂಸ್ ಮಾಡೋದು ಆ ಥರ ಯೂಸ್ ಮಾಡಿದ್ಮೇಲೆ ನೆಕ್ಸ್ಟು ಅಡ್ವಾನ್ಸ್ ಸೆಟ್ಟಿಂಗಲ್ಲಿ ಇಲ್ಲ ಆಪ್ಷನ್ ಇದೆ. ನಿಮ್ಮ ಚಾನಲ್ಲು ಮಕ್ಕಳು ನೋಡಬೇಕಾ, ಮಕ್ಕಳಿಗೋಸ್ಕರ ಮಾಡಿದ್ದೀರಾ, ಇಲ್ಲ ದೊಡ್ಡವ್ರಿಗೋಸ್ಕರ ಮಾಡಿದ್ದೀರಾ, ಇಲ್ಲ ಒಂದೊಂದು ವೀಡಿಯೋದಲ್ಲೂ ಸೆಲೆಕ್ಟ್ ಮಾಡಬೇಕು ಅಂತ ಆಪ್ಷನ್ ಬೇಕಂದರೆ ಮೂರನೇ ಆಪ್ಷನ್ ಸೆಲೆಕ್ಟ್ ಮಾಡಿ. ಇಲ್ಲ ಬರೀ ದೊಡ್ಡವ್ರಿಗೆ ಅಂತಿದ್ರೆ ಸೆಕೆಂಡ್ ಆಪ್ಷನು, ಇಲ್ಲ ಬರೀ ಮಕ್ಕಳಿಗೆ ಅಂದರೆ ಫಸ್ಟ್ ಆಪ್ಷನ್. ಇದು ಸೆಲೆಕ್ಟ್ ಆದಮೇಲೆ ನೆಕ್ಸ್ಟ್ ಫ್ಯೂಚರ್ ಎಲಿಜಿಬಿಲಿಟಿ ಅಂತ ಇರುತ್ತೆ ಅಲ್ವಾ, ಅದರಲ್ಲಿ ಫಸ್ಟ್ ಆಪ್ಷನ್ ಅದು ಎನೇಬಲ್ ಆಗಿರುತ್ತೆ ನಿಮಗೆ. ಸೆಕೆಂಡ್ ಆಪ್ಷನಲ್ಲಿ 15 ಮಿನಿಟ್ಸ್ಗಿಂತ ಜಾಸ್ತಿ ಇರೋ ವಿಡಿಯೋ, ಡ್ಯೂರೇಷನ್ ಜಾಸ್ತಿ ಇರೋ ವಿಡಿಯೋ ಹಾಕಬೇಕು ಅಂದರೆ ಇದು ಎಲಿಜಿಬಲ್ ಆಗಿರಬೇಕು. ನಿಮ್ಮ ಫೋನ್ ನಂಬರು ಹಾಕಿ ಇದು ಮಾಡ್ಕೊಳ್ಳಿ. ನಿಮ್ಮ ಮೊಬೈಲ್ ನಂಬರ್ ಹಾಕಿದ ತಕ್ಷಣ ಎಲಿಜಿಬಲ್ ಆಗುತ್ತೆ ಅದು. ಮತ್ತು ಥರ್ಡ್ ಆಪ್ಷನ್ನು ಅಡ್ವಾನ್ಸ್ ಫ್ಯೂಚರ್, ಇದು ನಿಮ್ಗೆ ಎಲಿಜಿಬಲ್ ಆಗಬೇಕಂದ್ರೆ ಇದರಲ್ಲಿ ನಿಮಗೆ 3 ಆಪ್ಷನ್ ಇರುತ್ತೆ. ಒಂದು ವ್ಯಾಲಿಡ್ ID, ಒಂದು ಚಾನಲ್ ಲಿಸ್ಟಿನಿಂದ ಇದಾಗುತ್ತೆ, ಮತ್ತು ಇನ್ನೊಂದು ವಿಡಿಯೋ ವೆರಿಫಿಕೇಷನಿಂದ ಚಾನಲ್ ಈ ಥರ್ಡ್ ಫೀಚರ್ ಅನ್ನೋದು ಅಪ್ಗ್ರೇಡ್ ಆಗುತ್ತೆ. ಸೊ ನೀವು ಮಾಡ್ಕೊಳ್ಳಿ. ಅದೆಲ್ಲ ಆದಮೇಲೆ ನೆಕ್ಸ್ಟ್ ಅಪ್ಲೋಡ್ ಡಿಫಿಕಲ್ಟ್ಸ್ ಇದು ಬಂದರೆ ಫಸ್ಟು ಟೈಟಲ್ ನಿಮ್ಮ ಚಾನಲ್ ನೇಮ್ ಕೊಡಿ. ಡಿಸ್ಕ್ರಿಪ್ಷನ್ ಬಂದು ನಿಮ್ಮ ಚಾನಲಲ್ಲಿ ಯಾವ ಥರ ಕಂಟೆಂಟ್ ಮಾಡ್ತೀರಾ, ನಿಮ್ಮ ಚಾನಲ್ನಿಂದ ಯೂಸ್ ಏನು ಅದು ಡಿಸ್ಕ್ರಿಪ್ಷನ್ ಕೊಡಿ. ಮತ್ತು ವಿಸಿಬಿಲಿಟಿ ನೋಡ್ಬೋದು, ಪಬ್ಲಿಕ್ಕು, ಪ್ರೈವೇಟು, ಅನ್ಲಿಸ್ಟೆಡ್ ಅಂತ ಇದೆಯಲ್ಲ, ನೀವು ಪಬ್ಲಿಕ್ ಅಂತಲೂ ಕೊಡಿ. ಮತ್ತು ಟ್ಯಾಗ್ಸ್, ನಿಮ್ಮ ಚಾನಲ್ ಟ್ಯಾಗ್ ನೇಮ್ ಟ್ಯಾಗ್ಸ್ ಹಾಕ್ಸ್ಬಿಟ್ಟು ಆಮೇಲೆ ಅಡ್ವಾನ್ಸ್ ಸೆಟ್ಟಿಂಗಲ್ಲಿ ಹೋದರೆ ಇಲ್ಲಿ ಇದು ಮೇನು ಕ್ಯಾಟಗಿರಿ ಇದೆ ಅಲ್ವಾ, ಕ್ಯಾಟಗಿರಿ ನಿಮ್ಮ ಚಾನಲ್ ಯಾವುದು, ಯಾವ ಕ್ಯಾಟಗಿರಿ, ಕಾಮಿಡಿ ಕ್ಯಾಟಗಿರಿ ಬರುತ್ತಾ, ಎಜುಕೇಟ್ ಕ್ಯಾಟಗಿರಿ ಬರುತ್ತಾ, ಇಲ್ಲ ಎಂಟರ್ಟೈನ್ಮೆಂಟಾ, ಇಲ್ಲ ಮ್ಯೂಸಿಕಾ, ಈ ಥರ ಆಪ್ಷನ್ಸ್ ಇದೆ ಅಲ್ವಾ, ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಲ್ಯಾಂಗ್ವೇಜ್, ನಿಮ್ಮ ಯೂಟ್ಯೂಬ್ ಚಾನಲ್ ಯಾವ ಲ್ಯಾಂಗ್ವೇಜಲ್ಲಿ ಮಾಡ್ತಿದ್ದೀರಾ, ಕನ್ನಡನ, ತೆಲುಗುನ, ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಕ್ಯಾಪ್ಷನ್ ಸರ್ಟಿಫಿಕೇಟ್ ಅದು ಬೇಕಾಗಿಲ್ಲ. ಟೈಟಲ್ ಆ್ಯಂಡ್ ಡಿಸ್ಕ್ರಿಪ್ಷನ್ ಲ್ಯಾಂಗ್ವೇಜ್ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಲ್ಲಿ ಬರುತ್ತೆ ನೋಡಿ, ಕನ್ನಡ, ಇಂಗ್ಲೀಷು, ತೆಲುಗು ಆ ಥರ ಬರುತ್ತೆ. ಮತ್ತು ಕಮೆಂಟ್ಸ್ ಆನ್ ಮಾಡ್ಕೊಂಡು, ಇಲ್ಲ ಕಮೆಂಟ್ಸ್ ಬೇಕಾಗಿಲ್ಲ ನೀವು ನೋಡಲ್ಲ ಅಂದರೆ ಆಫ್ ಮಾಡಿ, ಇಲ್ಲ ಅದೆಲ್ಲ ಸೆಟ್ಟಿಂಗ್ಸ್ ಎಲ್ಲ ಆದಮೇಲೆ ಸೇವ್ ಅಂತ ಕೊಡಿ. ಸೇವ್ ಅಂತ ಕೊಟ್ಬಿಟ್ಮೇಲೆ ನಿಮ್ಮ ಚಾನಲ್ ಕ್ರಿಯೇಟ್ ಆಗುತ್ತೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಮತ್ತು ನೀವು ಯೂಟ್ಯೂಬ್ ಬಂದು ಏನೋ ಅಪ್ಲೋಡ್ ಮಾಡಬೇಕಂತ ಗೊತ್ತಲ್ವಾ, ಕೆಳಗಡೆ ಪ್ಲಸ್ ಸಿಂಬಲ್ ಇರುತ್ತಲ್ವ, ಸಿಂಬಲ್ ಹತ್ರ ಹೋಗ್ಬಿಟ್ಟು ಚಾನಲ್ ಯಾವುದಾದ್ರೂ ಒಂದು ಶಾರ್ಟ್ಸ್ ಅಪ್ಲೋಡ್ ಮಾಡಿ, ಅಷ್ಟೇ, ಮುಗೀತು. ಈ ಥರ ನಿಮ್ಮ ಚಾನಲ್ ಕ್ರಿಯೇಟ್ ಮಾಡ್ಬೋದು 2026ಅಲ್ಲಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಕಮೆಂಟ್ ಕೂಡ ಮಾಡಿ. ಈ ವಿಡಿಯೋ
ತುಂಬ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವ್ರಿಗೂ ಕಮೆಂಟ್ ಮಾಡಿ ಅಂತೇಳಿ. ಅವ್ರಿಗೂ ಇಂಟ್ರೆಸ್ಟ್ ಇದೆ, ಅವರು ಕ್ರಿಯೇಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಯಾವ ಥರ ವೀಡಿಯೋ ಬೇಕು ಅಂತ ಕಮೆಂಟ್ ಮಾಡಿ, ಆ ಥರ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಬಾಯ್ ಬಾಯ್, ಟೇಕ್ ಕೇರ್. ಅಷ್ಟೇ.